ಅಲ್ಲಿಂದ ಬಂದೀವಿ, ಶಿರೋಳಿಂದ ಬಂದೀವಿ ನಾವು. ರೈತರು ಬೆಳೆಗೋಸ್ಕರ ಹಗಲಲ್ಲಾರ್ದ ರಾತ್ರಿಲ್ಲಾರ್ದ ದುಡಿದು ಸಾಯ್ತಾರ. ಆದ್ರೆ ಈ ಕಾರ್ಖಾನೆಯವ್ರು ಏನ್ ಮಾಡ್ತಾರು, ಅವ್ರ ಪರಿಶ್ರಮ ಸರಿಯಾದ ಬೆಲೆನೇ ಕೊಡಾಕ್ ತಯಾರಿಲ್ಲ. ಸರ್ಕಾರ ಮತ್ತು ರಾಜಕಾರಣಿಗಳು ಎಲ್ರು ನಮ್ ರೈತರು ಬೆಳೆದಂತಹ ಅನ್ನ ತಿಂತಾರ, ಅನ್ನ ತಿಂದ ಐಷಾರಾಮಿ ಜೀವನ ನಡೆಸ್ಕೊಂತ ಆರಾಮ್ ಇರ್ತಾರ. ಅಲ್ಲಿ ಎಸಿ ರೂಮ್ ಒಳಗ್ ಏನ್ ಹೇಳ್ತಾರು, ನಾವು ರೈತರ ಕಷ್ಟ ಅರ್ಥ ಮಾಡ್ಕೋತೀವಿ, ನಾವು ರೈತರ ಕಷ್ಟ ಅರ್ಥ ಮಾಡ್ಕೋತೀವಿ. ರೈತರ ಕಷ್ಟ ಅರ್ಥ ಮಾಡ್ಕೊಂಡು ಪಾಪ ರೈತರು 3500 ಮಾಡೋದ್ ಯಾರ ಅಂದ್ರನ 3300 3300 ಅನ್ನಕತ್ತಾರ. ಇಲ್ಲ ನಮ್ಗೆ 3500 ಬೇಕು ಅಂತ ಕಬ್ಬಿಗೆ. ರೈತರು ಹನಿ ಬಾರಿಸಿ ಕೆಲಸ ಮಾಡಿರ್ತಾರ. 1 ಎಕರೆ ಕಬ್ಬು ಬೆಳಿಬೇಕಾದ್ರ ರೈತರು ಹಣ ಇರಲಿಲ್ಲ ಅಂದ್ರೂ ಸಾಲ ಮಾಡ್ತಾರ. ಸಾಲ ಮಾಡಿ ಕಬ್ಬು ಬೆಳಿದ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗೆ ಬಾಳ ಏನ್ ಉಳಿಯಂಗಿಲ್ಲ. ಅವ್ರ ಮನಿ ಸಂತಿ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಒಡ್ಡಾಡ್ತಿರ್ತಾರ. ನಾವ್ ರೈತರಿಗೆ ನಾವ್ ರೈತರೇನ್ ಬಾಳ್ ಕೇಳಾಕತ್ತಿಲ್ಲ. ಅವ್ರನ್ನ ಬರೀ 1 ಟನ್ ಕಬ್ಬಿಗೆ 3500 ಕೊಡತ್ ಅಷ್ಟೇ ಕೇಳಾಕತ್ತೀವ. 1 kg ಸಕ್ರಿಗೆ 42 ರೂಪಾಯಿ ತಗೋತಾರ. 1 ಟನ್ ಕಬ್ಬಿಗೆ 3500 ರೂಪಾಯಿ ಕೊಡಕ್ ಆಳಾಕ್ ಹತ್ತಾರ. ರೈತರು ಸಮಾಧಾನದಿಂದ ಇರ್ತಾರ, ಆದ್ರ ರೈತರ ತಾಳ್ಮೆನ ಯಾವತ್ತೂ ಪರೀಕ್ಷೆ ಮಾಡಬಾರ್ದ. ರೈತರ ರೊಚ್ಚಿಗೆ ಅಂದ್ರೆ ಬಾಳ ಕೆಟ್ಟ ಪರಿಸ್ಥಿತಿ ಹೇಳ್ತಾನು. ಮತ್ತ ರೈತರಿಗೆ ಸಮಾಧಾನದಿಂದ ಇರುವುದು ಗೊತ್ತೈತೆ. ರೈತರು ಒಂದ್ ವೇಳೆ ರೊಚ್ಚಿಗೆ ಇದ್ರ ವೀರಭದ್ರನ ರೂಪ ತಾಳುದು ರೈತರಿಗೆ ಗೊತ್ತೈತೆ. ರೈತರಿಗೆ 1 ಟನ್ ಕಬ್ಬಿಗೆ 3500 ಕೊಡಬೇಕಾ, ಕೊಡ್ಲಿಲ್ಲ ಅಂದ್ರ ಹೋರಾಟ ನಿಂದ್ರಸಂಗೇ ಇಲ್ಲ. ರೈತರು ಏನ್ ಮಾಡ್ತಾರ, ಹನಿ ಬಾರಿಸಿ ಕಬ್ಬು ಬೆಳೆ ಬೆಳೆದಿರ್ತಾರ. ಅದನ್ನ ಸರಿಯಾದ ಬೆಲೆ, ನ್ಯಾಯವಾದ ಬೆಲೆ ಕೊಡಾಕ ಏನಾಗೈತಿ ರಾಜಕಾರಣಿಗಳಿಗೆ ಸಮಸ್ಯೆ. ಅಂತ ಸಮಸ್ಯೆಗಳಿಗೆ ಕೇಳುವಂತ ಸಮಸ್ಯೆ ಏನಾಗೈತಿ, ರಾಜಕಾರಣಿಗಳು ಒಂದ್ ದಿನಾನು ಬೇಡ, ಬರೀ ಒಂದ್ ತಾಸ್ ನಮ್ ಜೊತೆ ಕೆಲಸ ಮಾಡಿ ನೋಡು ರೈತರ ಜೊತೆ. ಬರೀ ಅಲ್ಲಿ ಎಸಿ ರೂಮ್ ಒಳಗ್ ಕೂತ ಇದನ್ನ ಹೇಳೋದ್ಕಿತ್ತು ನಮ್ ಜೊತೆ ಒಂದ್ ತಾಸ್ ಬಂದು ಇಲ್ಲಿ ಕೆಲಸ ಮಾಡ್ಲಿ. ಅವ್ರ ಹೇಳ್ತನ್ನ ವರ್ಷ ಮಾಡಂಗಿಲ್ಲ. ಒಂದ್ ತಾಸ್ ಬಂದ್ ನಮ್ ಜೊತೆ ಕೆಲಸ ಮಾಡ್ಲಿ. ಅವ್ರ ರೈತರ ಬೆಲೆನೂ ಗೊತ್ತಾಗತಿ, ರೈತರ ಕಷ್ಟನೂ ಗೊತ್ತಾಗತಿ, ರೈತರ ಹೊಟ್ಟೆ ಕಿಚ್ಚು ಗೊತ್ತಾಗತಿ, ರೈತರ ಸಂತಾನು ಗೊತ್ತಾಗತಿ. ಅವರಿಗೆ ಉರಿಯೋ ಬಿಸ್ಲಾಗ ನಿಂತ್ಕೊಂಡ ಕೈಯಾಗ ಸನಕಿ ಹಿಡ್ಕೊಂಡ ಸನಕಿ ಹೆಗಲ್ ಮೇಲೆ ಹಾಕೊಂಡ ಬೆವ್ರ ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತರ. ಅಂತ ರೈತರಿಗೆ ಕಾರ್ಖಾನೆಯವರಾಗ್ಲಿ, ಸರ್ಕಾರದವರಾಗ್ಲಿ, ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡಬೇಕಾ? ನಾವ್ ಸರ್ಕಾರಕ್ಕೆ ಏನ್ ದೊಡ್ಡ ಮಹಾ ಕೇಳಾಕತ್ತಿಲ್ಲ. ಅವ್ರ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರೆಯತ್ ನಾವೇನ್ ಕೇಳಾಕತ್ತೀವನ? ಇಲ್ಲ, ಬರೀ 1 ಟನ್ ಕಬ್ಬಿಗೆ 3500 ಅಷ್ಟೇ ಕೇಳಾಕತ್ತೀವ. ಅವ್ರು ಕೊಡಬೇಕಾ? ಅದ್ ನಮ್ ನ್ಯಾಯವಾದ ಬೆಲೆ ಐತಿ. ಈಗ ಸರ್ಕಾರದವ್ರು ಏನ್ ಅನ್ಕೋತಾರು, ಈ ರೈತರೆಲ್ಲ ಹೋರಾಟ ಮಾಡಾಕತ್ತಾರಪ್ಪ, ನಮ್ ಮ್ಯಾಲ 3500 ರೂಪಾಯಿ ಬೇಡಿಕೆ ಇಟ್ಟಾರ ಅವ್ರ ಅನ್ಕೋತಾರ. ಆದ್ರ ಸರ್ಕಾರದವ್ರಿಗೆ ಹೇಳ್ತೀನಿ ಕೇಳಿಲ್ಲ, 3500 ನಮ್ ಬೇಡಿಕೆ ಅಲ್ಲ, ಅದ್ ನಮ್ ಸ್ವಂತ ಹಕ್ಕ ಐತೆ. ಕಷ್ಟಪಟ್ಟು ಬೆವ್ರ ಹನಿ ಸುರಿಸಲ್ ಬೆಳೆದಿರ್ತೀವಿ ನಾವು. ಮತ್ತ ಎಲ್ಲಿವರೆಗೂ ಸರ್ಕಾರದವ್ರ ನಮ್ ಜೊತೆ ಪರವಾಗಿ ನಿಲ್ಲಂಗಿಲ್ಲೋ ಅಲ್ಲಿವರೆಗೂ ಹೋರಾಟ ನಿಂದ್ರಸಂಗಿಲ್ಲ. ಈಗ ರೈತರಷ್ಟ ಹೋರಾಟಕ್ಕೆ ಇಳಿದಾರ. ಇನ್ನು ಮುಂದೆ ಏನ್ರ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಆಯ್ತ್ಲೆ ಸಾಲ ಕಾಲೇಜ್ ಮಕ್ಕಳು ಎಲ್ಲ ಹೋರಾಟಕ್ಕೆ ಇಳಿತಾರ. ಶಾಲಾ ರೈತರು ಇಡೋರೆ ಯಾರು ಇಲ್ಲ. ಮತ್ತ ರಾಜಕಾರಣಿಗಳು ಎಲ್ಲಾರು ಹಂಚ್ಕೊಂಡ್ ಕುಂತ್ಕೋಬೇಕಾಗೈತ್ ನೋಡ್ರಿ. ಹೇಳ್ತನ್ನ ಬೇಕೇ ಬೇಕು. 1 ಟನ್ ಕಬ್ಬಿಗೆ 3500 ಕೊಡ